ಹಳೆಯ ಸ್ನೇಹಿತ ಚಂದ್ರು ಅಂತೇಳಿ ಇಲ್ಲೇ ನಮ್ಮ ಲೋಡಿಗೆ ಬಂದಿದ್ದೀನಲ್ಲ, ಕಾಣ್ತಿರ್ಬೋದಲ್ಲ, ನವೀನ್ ನೋಡಿ. ನವೀನ್ ಸಿರಾಮಿಕ್ ಕಾಣಲ್ಲ ನೋಡಿ, ಕಾಣ್ತೈತಿ. ಇಂಥ ಜಾಗದಲ್ಲಿ ಗಾಡಿ ರಿಪೇರಿಯಾಗಿ ನಿಂತ್ಕೊಂಡ್ಬಿಟ್ರೆ ನರ್ಕ ಡ್ರೈವರ್ಗಳಿಗೆ, ಪ್ರತಿಯೊಬ್ಬರಿಗೂ ನರ್ಕನೇ. ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ. ಬ್ರಿಡ್ಜು ಸಕ್ಕದ ಮಾಡಿದ್ದಾರೆ, ವಿಶಾಲವಾಗಿ ಅಗಲಕ್ಕೆ 3 ಗಾಡಿ ಹೋಗಂಗೆ, ಈ ಕಡೆ 3 ಗಾಡಿ, ಆ ಕಡೆ 3 ಗಾಡಿ ಹೋಗಂಗೆ ಕಲ್ಲಡ್ಕ ರೋಲ್. ಈ ಬಿ ಸಿ ರೋಡಾಗ ಒಬ್ಬ ನಮ್ಮ ಸಬ್ಸ್ಕ್ರೈಬರು ಸುರಕ್ಷಾ ಪೂಜಾರಿ ಅಂತೇಳೇನೋ ಅಡಿ ಬರ್ತಿದ್ದಂಗೆ ಫಸ್ಟಿಗೆ ಕಾಣೋದು ನೋಡಿ ಲಾಟ್ರಿ. ಇವೆಲ್ಲ ಲಾಟ್ರಿ ಅಂಗಡಿಗಳು ಏಕ ಇರೋದು ನೋಡಿ, ಇವೆಲ್ಲ ನೋಡಿ. ತುಮಕೂರು ಕ್ಯಾಸಂದ್ರ ಬಂದಿದ್ದೀನಿ. ಈ ಹೊಸ ಬ್ರಿಡ್ಜ್ ನೋಡಿ, ಅರ್ಧಕ್ಕೆ ಪೆಂಡ್ ಮಾಡಿಬಿಟ್ಟಾರೆ ನೋಡಿ. ಟೆಡ್ಡಿ 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 ಕರ್ನಾಟಕ ಬಾವುಟ ಹಾರಿಸ್ಕೊಂಡು ಹೋಗ್ತೈತೆ ಟೆಡ್ಡಿ. ಈ ಬ್ರಿಡ್ಜ್ ಯಾಕೋ ಅರ್ಧಕ್ಕೆ ಹೋಲ್ಡ್ ಮಾಡಿಬಿಟ್ಟಿದ್ದಾರೆ, ಪ್ರಾಜೆಕ್ಟ್ ಕೆಲಸ ಸ್ಟಾಪ್ ಮಾಡಿಬಿಟ್ಟವ್ರೆ. ಹಿಂದೆ ಮುಂದೆ ಕೆಲಸ ಮಾಡ್ತಾ ಇಲ್ಲ, ಏನಕ್ಕೆ ಅನ್ನೋದು ಗೊತ್ತಿಲ್ಲ. ನಮ್ಮ ತುಮಕೂರು ಸಬ್ಸ್ಕ್ರೈಬರ್ಗಳು ಇದಿರಲ್ಲಪ್ಪ, ಸುಮಾರು ಜನ ಹೇಳಿ ಏನು ವಿಷಯಕ್ಕೆ ಇದನ್ನು ಸ್ಟಾಪ್ ಮಾಡಿಬಿಡೋರಂತ. ಯಾರೋ ಯಪ್ಪ, ಇವನು ಯಾರೋ ಕಷ್ಟ ಬಿದ್ದು ಬಂಡವಾಳ ಹಾಕಿ ಗಾಡಿ ತಗೊಂಡಿರೋದು. ಒಂದು ಗುಂಡಿನೂ ಬಿಡ್ತಾ ಇಲ್ಲ ಗಾಡಿನ, ನಿಧಾನ ಸ್ಲೋ ಮಾಡಿ ಬಿಡ್ತಾನೆ. ಏನಕ್ಕೆ ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ರೆ ಅನ್ನೋದೇ ಗೊತ್ತಿಲ್ಲ. ಇದನ್ನು ಬ್ರಿಡ್ಜ ಇಷ್ಟೇ, ಬರೀ ಬ್ರಿಡ್ಜ್ ಮಾತ್ರ ಮಾಡಿಬಿಟ್ಟಾರೆ, ಹಿಂದೆ ಮುಂದೆ ಏನು ಮಾಡಿಲ್ಲ. ಅಲ್ಲಿ ಸ್ಟಾರ್ಟಿಂಗ್ ಪೊಸಿಷನ್ನು, ಆ ಕಡೆ ಎಂಡಿಂಗ್ ಪೊಸಿಷನ್ನು ಹಂಗೆ ಬಿಟ್ಬಿಟ್ಟಾರೆ ಓಲ್ಡಲ್ಲಿ. ಯಾಕೆ ಆ ಥರ ಮಾಡಿದ್ರು ಗೊತ್ತಿಲ್ಲ. ನೋಡಿ, ಇದು ಸ್ಟಾರ್ಟಿಂಗ್ ಪೊಸಿಷನ್ ನೋಡಿ, ಇಲ್ಲೆಲ್ಲ ಏನು ವರ್ಕೇ ಮಾಡ್ತಿಲ್ಲ. ಇಂದ ಮುಂದೆ ಬಂದು ನೋಡಿ, ಸಿರಾ ಟೋಲಾಗೆ ಗ್ರೀಸ್ ಓಡಿಸ್ತಾ ಇದ್ದೀನಿ. ಮಳೆಗಾಲ ಇರೋದ್ರಿಂದ 2 ಕಡೆ ಗ್ರೀಸ್ ಓಡಿಸ್ಬೇಕು, ಇಲ್ಲಾಂದರೆ ಪಿನ್ನು ಬುಷ್ ಎಲ್ಲ ಹೋಗ್ಬಿಡ್ತವೆ. ಇಲ್ಲಿ ಹೊಡಿತಾ ಇದ್ದಾರೆ ನೋಡಿ. ಮಳೆ ನೀರು ಪ್ರೆಸರ್ಗೆಲ್ಲ ಕಿತ್ಕೊಂಡು ಹೋಗ್ಬಿಡ್ತವೆ. ಅದೇ ನಮ್ಮ ಸಿರಾ ಟೋಲು. ಇಲ್ಲಿ ಗ್ರೀಸ್ ಹೊಡಿತಾ ಇದ್ದಾರೆ, ನಾವಿಲ್ಲಿ ಟೀ ಕುಡಿತಾ ಇದ್ದೀನಿ. ಗ್ರೀಸ್ ಹೊಡ್ಕೊಂಡು ಸೀದಾ ಲೋಡ್ಗೆ ಹೋಗೋಣ. ಫಸ್ಟು ಟೀ ಕುಡಿಯೋಣ, ಆಮೇಲೆ ಗ್ರೀಸ್ ಹೊಡ್ಸೋಣ. ಗ್ರೀಸ್ ಹೊಡಿತಾವ್ರೆ, ಆಮೇಲೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕಿಲ್ಲ. ನೋಡಿ ಸ್ನೇಹಿತರೆ, ಇವರು ನಮ್ಮ ಹಳೆಯ ಸ್ನೇಹಿತ ಚಂದ್ರು ಅಂತೇಳಿ ಇಲ್ಲೇ ನಮ್ಮ ಲೋಡಿಗೆ ಬಂದಿದ್ದೀನಲ್ಲ, ಅಲ್ಲೇ ಅವ್ರ ಊರು, ಅಲ್ಲೇ ಅವ್ರ ಮನೆ. ನಮ್ಮ ಗಾಡಿ ಲೋಡ್ ಆಗಿಲ್ಲ, ಡಾಬಾ ಕರ್ಕೊಬಂದು ಊಟ ಕೊಡಿಸ್ತಾ ಇದೆ ನೋಡಿ. ಚಿಕನ್ನು, ರೊಟ್ಟಿ, ತಂದೂರು ರೊಟ್ಟಿ, ಚಿಕನ್ ಊಟ ನೋಡಿ. ಇವೆಲ್ಲ ಈರುಳ್ಳಿ. ನಮ್ಮ ಗಾಡಿ ಇವತ್ತು ಲೋಡ್ ಆಗಿಲ್ಲ, ನಾಳೆ ಲೋಡ್ ಮಾಡ್ತಾ ಅಂದರು. ಹಾಗಾಗಿ ಅವನು ಬಂದು ಹಂಗೆ ಮಾತಾಡಿಸ್ಕೊಂಡು ಬಂದು ಡಾಬಾದಲ್ಲಿ ಬಂದು ಊಟ ಮಾಡ್ತಾಯಿದ್ದೀನಿ. ಬರ್ರಿ ಊಟ ಮಾಡ್ಕೊಂಡು ಹೋಗೋಣ. ನೋಡಿ ಸ್ನೇಹಿತರೆ, ನಮ್ಮ ಅರ್ಜುನ ಲೋಡ್ ಆಗಿದೆ. ಇದೇ ಲೋಡ್ ಟೈಲ್ಸ್. ನವೀನ್ ಕಾಣ್ತಿರ್ಬೋದಲ್ಲ, ನವೀನ್ ನೋಡಿ. ನವೀನ್ ಸಿರಾಮಿಕ್ ಟೈಲ್ಸ್, ಸಿರಾಮಿಕ್ ವೆಟ್ರಿಫೈಡ್ ಟೈಲ್ಸ್. ಇಲ್ಲಿ ಮೊಬೈಲು ವೀಡಿಯೋ ಮಾಡೋಂಗಿಲ್ಲ, ಆದರೂ ಲೈಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟು ನಿನ್ನೆ ಬೆಳಗ್ಗೆ ಬಂದಿದ್ದು ಗಾಡಿ, ಇವತ್ತು ಲೋಡ್ ಮಾಡ್ತಾವ್ರೆ. ನೈಟ್ ಲೋಡ್ ಮಾಡ್ತೀನಿ ಅಂದರು, ನೈಟ್ ಲೋಡ್ ಮಾಡಿಲ್ಲ. ಈಗ ಬೆಳಗ್ಗೆ ಬಿಡಿಸ್ಕೊಂಡು ಲೋಡ್ ಮಾಡ್ತಾವ್ರೆ. ಲಾಸ್ಟ್ ಒಂದು ಲೈನ್ ಹಾಕಿರೆ ಆಯ್ತು, ಲಾಸ್ಟ್ಗೆ ಹಾಕ್ತಾಯಿದ್ದಾರೆ. ಲಾಸ್ಟ್ ಒಂದು ಲೈನ್ ಹಾಕಿದರೆ ಲೋಡಿಂಗ್ ಕಂಪ್ಲೀಟ್, ಲೆವೆಲ್ ಲೋಡು. ನೋಡಿ ಸ್ನೇಹಿತರೆ, ಲೋಡ್ ಗೀಡೆಲ್ಲ ಮಾಡ್ಕೊಂಡು ಈ ಬುಕ್ಕಾಪಟ್ಟಣ ಊರೊಳಗಿದ್ದೀನಿ. ಇದು ಬುಕ್ಕಾಪಟ್ಟಣ. ಟೈಮು 4 ಗಂಟೆ. ನಿನ್ನೆ ಬೆಳಗ್ಗೆ ಬಂದಿದ್ದಕ್ಕೆ ಇವತ್ತು ಮಧ್ಯಾಹ್ನ ಲೋಡ್ ಮಾಡ್ಕೊಂಬಿಡ್ತಾವ್ರೆ. 4 ಗಂಟೆ. ಇವಾಗ ಹೋಗೋಣ. ಇಲ್ಲೆಲ್ಲ ಮಳೆ ಬಂದು, ಅಲ್ಲಿ ಮಳೆ ಬಂದಿಲ್ಲ, ಇಲ್ಲೆಲ್ಲ ಮಳೆ ಬಂದು ಹೋಗೈತೆ. ಏನು ವಿಚಿತ್ರ ಅಂದರೆ ನೋಡಿ, ಇಲ್ಲೆಲ್ಲ ನೀರು ಹೋಗ್ತೈತೆ. ಇಲ್ಲೆಲ್ಲ ನೋಡಿ ತ್ಯಾವ ಐತೆ. ನಾವು ಲೋಡಿಂಗ್ ಮಾಡಿದ್ದು ಇಲ್ಲಿಂದ 2 ಕಿಲೋಮೀಟ್ರು, ಅಲ್ಲಿ ಮಳೆ ಇಲ್ಲ.
ಹೋಗೋಣ ಸೀದಾ ಇಲ್ಲಿಂದ ಹುಳಿಯಾರು ಆದಮೇಲೆ ಟಿಪ್ಟೂರಿಂದ ಸೀದಾ ಗಣಸಿ ಹಾಸನ ಸಕಲೇಶ್ವರ ಮಳೆ ನೋಡ್ಕೊಂಡು ವಿಟ್ಲ ಮೇಲೆ ಹೋಗೋದ. ಮಳೆ ಜಾಸ್ತಿ ಆದರೆ ಮಂಗಳೂರು ಮೇಲೆ ಹೋಗೋದು, ಮಳೆ ಕಮ್ಮಿ ಆದರೆ ವಿಟ್ಲ ಕಾಸರಗೋಡು ಹಂಗೆ ಹೋಗೋಣ ಅಂತ ಪ್ಲ್ಯಾನು. ಹೆಂಗಾಗುತ್ತೋ ಹಾಗೆ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸದ್ಯಕ್ಕೆ ಇವಾಗ ನಮ್ಮ ಹೋಗೋಣ. ನೋಡಿ ಸ್ನೇಹಿತರೆ, ಹುಳಿಯಾರು ಊರೊಳಗಿದ್ದೀನಿ ನಾನು. ಹುಳಿಯಾರಿಗೆಲ್ಲ ಬಂದು ತುಂಬಾ ವರ್ಷ ಆಗೋಗಿತ್ತು. ಅವಾಗೆಲ್ಲ ಸಿಂಗಲ್ ರೋಡ್ ಇತ್ತು. ಇವಾಗ ನೋಡಿ ಎಷ್ಟು ಅಗಲ ಮಾಡಿ 4 ಲೈನ್ ಮಾಡಿದ್ದಾರೆ. ತುಂಬ ವರ್ಷ ಆಗೋಗ್ಬಿಟ್ಟಿತ್ತು. ಸ್ಪೀಡ್ ಬ್ರೇಕರ್ಗಳು ಬೇಜಾನ್ ಹಾಕ್ಬಿಟ್ಟಾರೆ ಒಟ್ಟಿನಲ್ಲಿ. ಹೆಚ್ಚು ಕಮ್ಮಿ 4-5 ವರ್ಷ ಆಗೋಗ್ಬಿಟ್ಟಿತ್ತೇನಪ್ಪ ನಾನು ಬಂದು. ನಮ್ಮ ಕ್ಯಾಂಟ್ರಲ್ಲಿ ಇದ್ದಾಗ ಬಂದಿದ್ದು ಅಷ್ಟೇ. ನಮ್ಮ ಈ ಸಣ್ಣ ಗಾಡಿ ದೊಡ್ಡ ಗಾಡಿಗಳಿಗೆಲ್ಲ ಬಂದಮೇಲೆ ಈ ಕಡೆ ರೂಟೇ ಬರಲ್ವಲ್ಲ ನಾವು. ಪರವಾಗಿಲ್ಲ, ರೋಡೆಲ್ಲ ಭಾರಿ ಇಂಪ್ರೂವ್ ಮಾಡಿದ್ದಾರೆ. ಊರೆಲ್ಲ ಕ್ಲೀನಾಗಿ ಅಗಲ ಮಾಡಿ ಚೆನ್ನಾಗಿ ಮಾಡಿದಾರಪ್ಪ. ಇಲ್ಲೆಲ್ಲರೂ ATM ಹುಡಿಕೊಂಡು ATM ಅಲ್ಲಿ ದುಡ್ಡು ತಗೋಬೇಕು. ಅಣ್ಣಯ್ಯ ಪೈನಾಪಲು ಜೊತೆ 50 ರೂಪಾಯಿ ಪೈನಾಪಲ್ ಯಾವ್ದಾರ ತಗೋರಿ, ಜೊತೆ 50 ರೂಪಾಯಿ ಅಂತೆ. ಎಲ್ಲ ಐತಪ್ಪ ನಮ್ಮ ಕೆನರಾ ಬ್ಯಾಂಕ್ ATM. ಮುಂದೆ ಹೋಗಿ ಲೆಫ್ಟ್ಗೆ ಹೋಗ್ಬೇಕು ನಾವು. ಸ್ಟೇಷನ್ ಎಲ್ಲ ಬಿಟ್ಟು ಮುಂದೆ ಹೋಗಿ ನಾವು ಲೆಫ್ಟ್ಗೆ ಹೋಗ್ಬೇಕು. ಬರ್ರಿ, ಇಲ್ಲೆಲ್ಲ ATM ಹುಡಿಕೊಂಡು ATM ದುಡ್ಡು ತಗೊಂಡು ಹೋಯ್ತಾ ಇರೋಣ. ಸ್ನೇಹಿತರೆ, ಶಿರಾಡಿ ಘಾಟ್ ಇಳಿಸ್ತಾ ಇದ್ದೀನಿ. ಟೈಮು 12 ಗಂಟೆ ಆಗವೆ. ರೋಡ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಮಳೆ ಸ್ವಲ್ಪ ಕಡಿಮೆ ಆಗಿದೆ. ರೋಡ್ ಮಾತ್ರ ಸಕಲೇಶ್ಪುರದಿಂದ ಆ ಕಡೆ ಮಾರ್ನಳ್ಳಿ ಬರೋವರೆಗೂ ರೋಡ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಒಂದು 4 ಕಡೆ ಪೆಂಡಿಂಗ್ ಅವೆ ಅಷ್ಟೇ. 4 ಕಡೆಯಿಂದ ಸೇರಿ 1 ಕಿಲೋಮೀಟ್ರ್ ಅಷ್ಟೇ ಆಗ್ಬೋದು ಪೆಂಡಿಂಗ್ ಇರೋದು. ಅದು ಮುಗಿದ್ಬಿಟ್ರೆ ಆ ಕಡೆ ಸಕಲೇಶ್ಪುರದಿಂದ ಮಾರ್ನಳ್ಳಿವರೆಗೂ ಸೂಪರ್ ರೋಡ್ ಆಗುತ್ತೆ. ಈಗ ಹಾಸನಿಂದ ಸಕಲೇಶ್ಪುರವರೆಗೂ ಸೂಪರ್ ಆಗುತ್ತೆ. ಮತ್ತು ಹಾಸನ ಬೈಪಾಸ್ ಬೇರೆ ಯಾಕೋ ಬಂದ್ ಮಾಡಿದ್ದಾರೆ. ಸಿಟಿ ಒಳಗೆ ಹಾಸಿ ಬರ್ಬೇಕು. ಇವಾಗ ಸಿಟಿ ಒಳಗೆ ಹಾಸಿ ಬಂದ್ವಿ. ಖಾಲಿ ಗಾಡಿಯವರು ಆರಿಸ್ಕೊಂಡು ಹೋಗ್ತಾರೆ. ರೋಡ್ ಮಾತ್ರ ಸೂಪರ್ ಆಗೈತೆ. ಮಳೆ ಸ್ವಲ್ಪ ಕಡಿಮೆ, ನನಗಂತೂ ಮಳೆ ಸಿಕ್ಕಿಲ್ಲ ಇಲ್ಲಿವರೆಗೂ. ಈಗ ಲೈಟಾಗಿ ಸ್ವಲ್ಪ ಸಿಗ್ತಾ ಐತೆ ಮಳೆ. ನಮ್ಮ ಈ ಘಾಟ್ ಬಂದರೆ ಅದೊಂಥರ ಖುಷಿ, ಅದೇನೋ ಒಂಥರ ಸಂತೋಷ. ಯಾಕಂದರೆ ಒಂದು ಟೈಮಲ್ಲಿ ಇದೇ ರೂಟಲ್ವ ಫಿಕ್ಸ್ ನಮಗೆ. ಈಗ ಈ ರೂಟ್ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದೀವಿ. ಗೋವಾ ರೂಟ್ ಹಿಡ್ಕೊಂಬಿಟ್ಟಿದ್ದೀವಿ. ಈಗ ಹಳೆ ರೂಟಿಗೆ ಬಂದಾಗ ಒಂಥರ ಖುಷಿ ಆಗುತ್ತೆ. ಹಳೆ ರೂಟ್ಗಳೆಲ್ಲ ಬಂದಾಗ ಒಂಥರ ಖುಷಿ. ಈ ಟೈಮಲ್ಲಿ ಮಳೆಗಾಲದಲ್ಲೆಲ್ಲ ಹಗ್ಲಲ್ಲಿ ಬರಬೇಕು. ಹಗ್ಲಲ್ಲಿ ಬಂದಾಗ ಒಳ್ಳೆ ಪ್ಲೇಸ್ಗಳು, ಫಾಲ್ಸು, ಎಲ್ಲ ಕಡೆ ನೀರು ಹರಿತಾ ಇರ್ತವೆ. ಅವೆಲ್ಲ ನೋಡ್ಬೋದು ಹಗ್ಲಲ್ಲಿ ಬಂದರೆ. ನೈಟಲ್ಲಿ ಬಂದರೆ ಏನು ಪ್ರಯೋಜನ ಇಲ್ಲ. ನಿನ್ನೆ ಲೋಡ್ ಏನು ಮಾಡಿದ್ರು, ನೈಟ್ ಲೋಡ್ ಮಾಡ್ತೀನಿ ಬೆಳಗ್ಗೆ ಬಿಲ್ ಕೊಡ್ತೀನಿ ಅಂದರು. ಸರಿ, ನೈಟ್ ಲೋಡ್ ಮಾಡಿಬಿಟ್ಟು ಬೆಳಗ್ಗೆನೇ ಬಿಲ್ ಕೊಟ್ಬಿಟ್ರೆ ಆರಾಮಾಗಿ ಡೇಯಲ್ಲಿ ಬರ್ಬೋದು, ಒಂದು 5 ಗಂಟೆಯಲ್ಲಿ ಪಾಸ್ ಮಾಡ್ಕೋಬೋದು ಅಂತೇಳಿ ಡಿಸೈಡ್ ಮಾಡಿದ್ದೆ. ಅವನು ನೋಡ್ರೆ ನೈಟ್ ಲೋಡೇ ಮಾಡಿಲ್ಲ. ಬೆಳಗ್ಗೆ ಎದ್ದು ನೋಡ್ತೀನಿ ಲೋಡೇ ಆಗಿಲ್ಲ. ತಿರ್ಗಾ ಬೆಳಗ್ಗೆ ಬಿಡ್ಕೊಂಡು ಲೋಡ್ ಮಾಡಿದರು. ಬಿಲ್ ಕೊಡೋದು ಲೇಟ್ ಮಾಡಿಬಿಟ್ರು. ಈಗ ಒಂದು ಸ್ವಲ್ಪ ಮಳೆ ಬರೋಕ್ಕೆ ಶುರುವಾಯಿತು. ಸ್ವಲ್ಪ ನೈಟೇ ಲೋಡ್ ಮಾಡ್ಕೊಂಡ್ಬಿಟ್ಟಿದೆ ಅಂದರೆ ಆರಾಮಾಗಿ ಡೇಯಲ್ಲಿ ಬಂದು ಘಾಟೆಲ್ಲ ನೋಡ್ಕೊಂಡು ಹೋಗ್ಬೋದಿತ್ತು. ಬಿಡಿ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಯಾವಾಗಾರು ಬಂದಾಗ ನೋಡೋಣ. ನೋಡೋದಷ್ಟೇ. ಒಟ್ಟಲ್ಲಿ ಮಳೆಗಾಲ ಇರೋವ್ರಿಗೆ, ಮಳೆಗಾಲ ಮುಗಿದು 1 ತಿಂಗಳೊಳಗೆ ಬರಬೇಕು. ಒಂದು 2-3 ತಿಂಗಳು ಹೋಗ್ಬಿಟ್ರೆ ನೀರೆಲ್ಲ ಕಡಿಮೆ ಆಗ್ಬಿಡ್ತವೆ. ಅವಾಗ ನೋಡೋಕ್ಕೆ ಪ್ಲೇಸ್ಗಳೇ ಚೆನ್ನಾಗಿರಲ್ಲ. ಅವಾಗ ಇಲ್ಲೊಂದು ಪ್ಲೇಸ್ ಐತೆ, ಇಲ್ಲೊಂದು ಸ್ವಲ್ಪ ನೀರು ಹರಿತಾವೆ. ಇಲ್ಲಿ ಹಗಲಲ್ಲಿ ಬರಬೇಕು, ಸಕ್ಕದಾಗಿರ್ತದೆ ಮಾತ್ರ. ಇಲ್ಲಿ ಮೇಲಿಂದ ಫಾಲ್ಸ್ ಬಂದಂಗೆ ಬರ್ತಿರ್ತದೆ ನೀರು.
ನೋಡಲ್ಲಿ ಕತ್ಲಲ್ಲಿ ಕಾಣಲ್ಲ, ಮುಂದೆ ಒಂದು ಜಾಗ ಐತೆ, ನೋಡೋಣ ಅಲ್ಲಾರ ಏನೋ ಕಾಣುತ್ತಾ ಇಲ್ವಾ ಅಂತ. ಅಲ್ಲಿ ಗಾಡಿ ರಿಪೇರಿಯಾಗಿ ನಿಂತಿದ್ದಕ್ಕೆ ಸ್ವಲ್ಪ ಜಾಮ್ ಆಯಿತು. ಇಂಥ ಜಾಗದಲ್ಲಿ ಗಾಡಿ ರಿಪೇರಿಯಾಗಿ ನಿಂತ್ಕೊಂಡ್ಬಿಟ್ರೆ ನರ್ಕ ಡ್ರೈವರ್ಗಳಿಗೆ, ಪ್ರತಿಯೊಬ್ಬರಿಗೂ ನರ್ಕನೇ. ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ಟೀ ಇಲ್ಲ, ಏನಿಲ್ಲ. ಕಾಡು, ಯಾರಿಗಾರು ಎಮರ್ಜೆನ್ಸಿ ಒಂದು ಫೋನ್ ಮಾಡ್ಬೇಕಂದ್ರೂ ಫೋನ್ ಟವರ್ ಇಲ್ಲ ಇಲ್ಲಿ. ಒಳ್ಳೆ ಹಿಂಸೆ ಆಗ್ಬಿಡ್ತವೆ. ಇಲ್ಲಿಂದ ಯಾವ್ದಾರು ಗಾಡಿ ಎತ್ಕೊಂಡು ಮೇಲೆ ಹೋಗಿ ಫೋನ್ ಮಾಡಿ ಮತ್ತೆ ತಿರ್ಗಾ ಅಲ್ಲಿಂದ ಯಾವ್ದಾರು ಗಾಡಿ ಎತ್ಕೊಂಡು ಕೆಳಗೆ ಬರಬೇಕು. ಆ ಥರ ಸಮಸ್ಯೆ ಆಗ್ಬಿಡ್ತವೆ ಇಲ್ಲೆಲ್ಲ ಗಾಡಿ ರಿಪೇರಿ ಆಗ್ಬಿಟ್ರೆ. ನೋಡಿ ಈ ಜಾಗದಲ್ಲಿ ಒಳ್ಳೆ ಫಾಲ್ಸ್ ಬರ್ತಿರ್ತೈತೆ. ಇದೆಲ್ಲ ಮುಂದೆ ಐತೆ, ಅಲ್ಲಿ ಕರೆಕ್ಟ್ ಅಲ್ಲಿ. ರೂಟಿಗೆ ಬರೋದು ಬಿಟ್ಬಿಟ್ಟು ರೂಟೇ ಎಲ್ಲ ಮರ್ತೋಗ್ತೈತೆ ನಮಗೆ. ಮುಂಚೆ ಈ ಟರ್ನಿಂಗಲ್ಲಿ ಇಲ್ಲೇ ಬರುತ್ತೆ, ಈ ಟರ್ನಿಂಗಲ್ಲಿ ಇದೇ ಸಿಗುತ್ತೆ ಅನ್ನೋದು ಗೊತ್ತಾಗೋದು. ದಿನ ಬೆಳಗಾರ ವಾರಕ್ಕೆ 2 ಸಲ ಈ ರೂಟಲ್ಲಿ ಬರ್ತಿದ್ವಲ್ಲ, ಹಂಗಾಗಿ. ಇವಾಗ ಏನಿಲ್ವಲ್ಲಪ್ಪ, ಬಿಟ್ಬಿಟ್ಟಿದ್ವಿ, ರೂಟೇ ಬಿಟ್ಬಿಟ್ಟಿದ್ವಿ. ಹಾಂ, 3 ತಿಂಗಳು 4 ತಿಂಗಳಾಗಿತ್ತು. ಒಂದು 13 ಟನ್ 15 ಟನ್ ಲೋಡ್ ಮಾಡ್ಕೊಬಂದಿದ್ದೆ ಗೊತ್ತಾ. ಒಂದು 3 ತಿಂಗಳ ಹಿಂದೆ ಬಂದಿದ್ದು, ಮತ್ತೆ ತಿರ್ಗಾ ಈಗ ಬಂದಿದ್ದೀನಿ. ನೋಡಿ ಇಲ್ಲೇ ಇರೋದು ಫಾಲ್ಸು. ಸಕ್ಕತ್ತಾಗಿ ಹರಿತೈತೆ ನೀರು, ಆದರೆ ಕಾಣಲ್ಲ. ನೋಡಿ ಕಾಣ್ತೈತೆ. ಸ್ವಲ್ಪನೇ ಕಾಣ್ತಾ ಇರೋದು, ಜಾಸ್ತಿ ಕಾಣಲ್ಲ, ಕತ್ಲೆ ಇರೋದ್ರಿಂದ. ನೀರು ಮಾತ್ರ ಭಾಳ ಜೋರಾಗಿ ಹೋಗ್ತೈತೆ. ಹೋಗೋಣ ಬರ್ರಿ. ಘಾಟ್ ಇನ್ನೊಂದು 2 ಕಿಲೋಮೀಟ್ರ್ ಐತೆ. 2 ಕಿಲೋಮೀಟ್ರ್ ಇಳಿಸ್ಬಿಟ್ರೆ ಘಾಟ್ ಇಳಿಸ್ದಂಗೆ. ಅಲ್ಲಿಂದ ಆ ಕಡೆ ಹತ್ತು ಇಳಿ ನಿಧಾನಕ್ಕೆ ಹೋಗ್ತಾ ಇರ್ಬೋದು. ಒಂದು 2 ಕಿಲೋಮೀಟ್ರ್ ಆರಾಮಾಗಿ ಪಾಸ್ ಮಾಡ್ಕೋಬೇಕಷ್ಟೇ. ಸ್ನೇಹಿತರೆ, ನಮ್ಮ ಕಲ್ಲಡ್ಕದಲ್ಲಿ ಇದ್ದೀನಿ. ಬ್ರಿಡ್ಜು ಓಪನ್ ಮಾಡಿದ್ದಾರೆ ನೋಡಿ. ಕಲ್ಲಡ್ಕ ಬ್ರಿಡ್ಜು ಸಕ್ಕತ್ತಾಗಿ ಮಾಡಿದ್ದಾರೆ. ವಿಶಾಲವಾಗಿ ಅಗಲಕ್ಕೆ 3 ಗಾಡಿ ಹೋಗಂಗೆ, ಈ ಕಡೆ 3 ಗಾಡಿ, ಆ ಕಡೆ 3 ಗಾಡಿ ಹೋಗಂಗೆ ಕಲ್ಲಡ್ಕ ಬ್ರಿಡ್ಜು ಓಪನ್ ಮಾಡಿದ್ದಾರೆ. ನಾನು ಬಂದು 3 ತಿಂಗಳೇನಾಗಿತ್ತು. ಉಪ್ಪಿನಂಗಡಿ ಬ್ರಿಡ್ಜು, ಕಲ್ಲಡ್ಕ ಬ್ರಿಡ್ಜು, ನೆಲ್ಲಾಡಿದೊಂದು ಹಂಗೆ ಪೆಂಡಿಂಗ್ ಅವೆ. ಎಷ್ಟೋ ಬ್ರಿಡ್ಜ್ಗಳು ಓಪನ್ ಮಾಡಿಬಿಟ್ಟಾರಪ್ಪ. ಮಾಣಿ ಬ್ರಿಡ್ಜು ಓಪನ್ ಆಗ್ಬಿಟ್ಟವೆ. ಇನ್ನು ಮುಂದಿನ ವರ್ಷಕ್ಕೆ ಎಲ್ಲ ರೋಡೇ ಪೂರ್ತಿ ಕಂಪ್ಲೀಟ್ ಆಗಿರುತ್ತೆ. ಮುಂದಿನ ವರ್ಷ ಮಳೆಗಾಲದಷ್ಟೊತ್ತಿಗೆ ಪೂರ್ತಿ ರೋಡೇ ಕಂಪ್ಲೀಟ್ ಆಗಿರ್ತೈತಪ್ಪ. ರೋಡ್ ಮಾತ್ರ ವಿಶಾಲವಾಗಿ ಸಕ್ಕತ್ತಾಗಿ ಮಾಡಿದ್ದಾರೆ. ಈಗ ಬ್ರಿಡ್ಜ್ ಅರ್ಧ ಬ್ರಿಡ್ಜ್ ಬಂದಂಗೆ ಆಯಿತು. ಭಾಳ ದಿವಸ ಆದಮೇಲೆ ಬಂದರೆ ಈ ಹೊಸ ರೋಡ್ಗಳು ಬಂದಾಗ ಸ್ವಲ್ಪ ಕನ್ಫ್ಯೂಷನ್. ಎಲ್ಲೋರ್ಗೆ ಮಾಡವ್ರೆ, ಎಲ್ಲಿ ಬಿಟ್ಟವ್ರೆ, ಏನು ಎತ್ತ ಅಂತ ಗೊತ್ತೇ ಆಗಲ್ಲ. ನೋಡಿ ಇಲ್ಲಿ ರೈಟಿಗೆ ಬಿಟ್ಟವನೆ. ಬ್ರಿಡ್ಜ್ ಇಳಿದಿದ್ದಾಯಿತು. ಮೆಲ್ಕಾರು ಬ್ರಿಡ್ಜು ಎಲ್ಲ ಬಿಟ್ಟವ್ರು, ಏನೋ ಗೊತ್ತಿಲ್ಲ. ಪಾಣೆಮಂಗ್ಳೂರು ಮೆಲ್ಕಾರ್ ಬ್ರಿಡ್ಜ್ ಅಲ್ಲ. ಓ, ಇದು ಅಲ್ಲಿ ಆ ರೋಡಲ್ಲಿ ಬರ್ತಾಯಿದ್ದು. ಅವಾಗ ಅಲ್ಲಿ ಬರ್ತೈತಲ್ಲ ರೋಡಲ್ಲಿ, ಅಲ್ಲಿಂದ ಬರ್ತಾಯಿದ್ವಿ. ಇದನ್ನು ಗುಡ್ಡನ ಸ್ವಲ್ಪ ಕೊರೆದ್ಬಿಟ್ಟು ಡೌನ್ ಮಾಡಿದ್ದಾನೆ, ಪರವಾಗಿಲ್ಲ. ಒಟ್ಟಿನಲ್ಲಿ ಮಳೆಗಾಲ ಇಲ್ಲ ಅಂದರೆ ಇಷ್ಟೊತ್ತಿಗೆ ಒಂದು ಸ್ವಲ್ಪ ಕಂಪ್ಲೀಟ್ ಆಗೋದೇನೋ. ಇವೆಲ್ಲ ಭಾಳ ಲೇಟ್ ಆಗ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಮಳೆಗಾಲ ಬರೋಷ್ಟೊತ್ತಿಗಾಗಲೇ ಪೂರ್ತಿ ರೋಡೇ ಕಂಪ್ಲೀಟ್ ಮಾಡಿಬಿಟ್ಟಿರ್ತಾನೆ. ನೆಕ್ಸ್ಟ್ ಮಳೆಗಾಲ ಬರೋಷ್ಟೊತ್ತಿಗಾಗಲೇ. ಒಂದೇ ಒಂದು ಏನು ಬೇಜಾರಪ್ಪ ಅಂದರೆ, ಗುಂಡ್ಯಾದಲ್ಲಿ ಟೀ ಅಂಗಡಿ ಇತ್ತು, ಅಲ್ಲಿ ನಿಲ್ಸೋಕ್ಕೆ ಜಾಗ ಸಿಗಲಿಲ್ಲ, ಟೀ ಕುಡಿಲಿಲ್ಲ. ಅಲ್ಲಿ ಬಂದ್ಬಿಟ್ಟೆ. ಅಲ್ಲಿಂದ ಇಲ್ಲಿವರೆಗೂ ಬಂದರೂ ಒಂದು ಟೀ ಅಂಗಡಿ ಸಿಗ್ತಾ ಇಲ್ಲ. ಇಲ್ಲಿ ಲೆಫ್ಟಿಗೆ ಕೊಟ್ಟವ್ರೆ, ಲೆಫ್ಟು ಒಂದು ಟೀ ಅಂಗಡಿ ಸಿಗಲಿಲ್ಲ, ಟೀ ಕುಡಿಯೋಕ್ಕಾಗಲಿಲ್ಲ. ಈ ಥರ ಸಮಸ್ಯೆ. ಏನು ಮಾಡೋಕ್ಕಾಗಲ್ಲ. ಎಲ್ಲಿ ಸಿಗುತ್ತೋ ಅಲ್ಲಿ ನಿಲ್ಸ್ಕೊಂಡು, ಇಲ್ಲ ಅಂದರೆ ನಮ್ಮ ಆ ಕಡೆ ಕೇರಳ ರೋಡಲ್ಲಿ ಹೋದರೆ ಟೋಲಲ್ಲಿ ಐತೆ. ಬಾರ್ಡ್ರಲ್ಲಿ, ತಲಪಾಡಿ ಬಾರ್ಡ್ರಲ್ಲಿ ಟೋಲಾಗ ಒಂದು ಟೀ ಅಂಗಡಿ ಐತೆ, NH ಅವ್ರದ್ದು. ಅಲ್ಲೇ ಕುಡ್ಕೊಂಡು ಹೋಗೋದು. ಇನ್ನೇನು ಮಾಡ್ತೀರ. ರೋಡ್ ಮಾತ್ರ ಸೂಪರ್. ಇದು ಬ್ರಿಡ್ಜು, ಇದ್ರ ಬ್ರಿಡ್ಜ್ ಇದು ಕರೆಕ್ಟ್. ಇದು ಮೆಲ್ಕಾರ್ ಬ್ರಿಡ್ಜ್ ಇದು.
ಅದಕ್ಕೆ ಈ ಕಡೆ ಸರ್ವಿಸ್ ರೋಡ್ ಬಿಟ್ಟು ಮೇಲೆ ಹತ್ತಿ ಮೆಲ್ಕಾರ್ ಬ್ರಿಡ್ಜ್ ಮೇಲೆ ಬಿಟ್ಟಿರೋದು ಇದು. ಇದರಲ್ಲಿ ಇನ್ನೊಂದೇನು ಮಾಡಿದ್ದಾನಂದರೆ ಹೈವೇದವನು ನೋಡಿ, ಲೆಫ್ಟಲ್ಲಿ ಜಾಗ ನಿಲ್ಸೋಕ್ಕೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಒಂದು ಕಡೆ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಸೈಡಲ್ಲಿ ಹಾಕಿ ನಿಲ್ಸ್ಕೊಂಡು ಮಲಿಕೊಳ್ಳೋಕ್ಕೆ ಜಾಗಗಳು ಬಿಟ್ಬಿಟ್ಟಿದ್ದಾನೆ. ಸಕ್ಕದಾಗ ಆರಾಮಾಗಿ ಕ್ಲೀನಾಗಿ ಒಂದು 10-15 ಗಾಡಿ 20 ಗಾಡಿ ಸೈಡ್ಗೆ ಹಾಕೊಂಡು ನಿಲ್ಸ್ಕೊಬೋದು. 1 ಕಿಲೋಮೀಟ್ರ್ 2 ಕಿಲೋಮೀಟ್ರಿಗೆ ಆ ಥರ ಮಾಡಿಕವನೆ. ಅಂದಾಗ ನಿದ್ದೆ ಬಂದಾಗ ಕ್ಲೀನಾಗಿ ಸೈಡ್ಗೆ ಹಾಕ್ಬಿಟ್ಟು ಮಲಿಕೊಂಬಿಡ್ಬೋದು. ಒಳ್ಳೆ ಜಾಗಗಳು ಬಿಟ್ಟವನೆ ನೋಡಿ. ಇದು ಮೆಲ್ಕಾರ್ ಬ್ರಿಡ್ಜ್. ಇದು ನೆಕ್ಸ್ಟ್ ಬರೋದು ಪಾಣೆಮಂಗ್ಳೂರು ಬ್ರಿಡ್ಜ್. ಅದು ಓಪನ್ ಮಾಡಿದ್ದಾನೆ ಏನೋ ಗೊತ್ತಿಲ್ಲ. ಇದು ಮೆಲ್ಕಾರ್ ಒಟ್ಟಿನಲ್ಲಿ. ಅಲ್ಲಿ ರೋಡು ಅಮ್ಮ ಬಿಟ್ಟೆ ನೋಡ್ರಿ, ಏನು ಮಾಡೋಕ್ಕಾಗಲ್ಲ. ಹೈವೇ ಟು ಹೈವೇಲ್ಲೇ ಹೊಡೆದ್ಬಿಡೋಣ, ಮಂಗ್ಳೂರು ಹೋಗಿ ಬಂದ್ಬಿಡೋಣ. ಹಿಂಗೆ ಹೋಗ್ಬೋದಿತ್ತು, ಕೆಳಗೆ ಹೋಗಿ ಅಲ್ಲಿ ಹೋಗಿದ್ರೆ ಸೀದಾ ಡೇರ್ಲಕಟ್ಟೆ, ಕೊಣಾಜಿ ಡೇರ್ಲಕಟ್ಟೆ ಸೀದಾ ಇದಕ್ಕೆ ಹೋಗ್ಬಿಡೋದು. ಈಗ ನೆನ್ಪತ್ತು ನನಗದು. ಸರಿ, ಏನು ಮಾಡೋಕ್ಕಾಗಲ್ಲ. ಹೈವೇ ಟು ಹೈವೇ ಹೊಡೆದ್ಬಿಡೋಣ. ಒಂದೆಲ್ಲ ಸೇರಿ ಒಂದು 10 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು. ಹೈವೇ ಟು ಹೈವೇ ಹೊಡ್ಕೊಂಡು ಹೋಗ್ತಾರೋಣ ಅಷ್ಟೇ. ಅಲ್ಲಿಂದ ಟೀ ಹುಡ್ಕ ಬಂದಿದ್ದಕ್ಕೆ ನಮ್ಮ BC ರೋಡ್ ಟೋಲಾಗೆ ಟೀ ಸಿಕ್ತು. ಇಲ್ಲಿ ಟೀ ಕುಡ್ಕೊಂಡು ನೋಡಿ, ಖಾರ ಬನ್ನು ಒಂದು ಆಲ್ರೆಡಿ ತಿಂದೆ, ಚೆನ್ನಾಗಿತ್ತು. ಅದಕ್ಕೆ ಈಗ 2ನೇದು ಒಂದು ಪಾರ್ಸಲ್ ತಗೊಬಂದೆ, ತಿನ್ಕೊಂಡು ಹೋಗೋಣ ಅಂಥೇಳಿ. ಈಗ ಇಲ್ಲಿಂದ ನಾವು ಜರ್ನಿ ಕಡೆ ಗಮನ ಕೊಡೋಣ. ಇನ್ನು ಮಂಗಳೂರು ಹೋಗಿ ಲೆಫ್ಟಿಗೆ ಹೊಡೆದ್ಬಿಟ್ಟ ಅಂದರೆ ಫುಲ್ಲು ಕಾಸರಗೋಡುವರೆಗೂ ಹೈವೇ. ಕಾಸರಗೋಡಿಂದ ಮುಂದೆ 15 ಕಿಲೋಮೀಟ್ರ್ ಹೋಗ್ಬೇಕು. ಇದು ನಮ್ಮ BC ರೋಡ್ ಟೋಲ್. ಈ BC ರೋಡಿಗೆ ಒಬ್ಬೆ ನಮ್ಮ ಸಬ್ಸ್ಕ್ರೈಬರು ಸುರಕ್ಷಾ ಪೂಜಾರಿ ಅಂತೇಳೇನೋ ಐಡಿ ಬರುತ್ತೆ. ಪ್ರತಿಯೊಂದು ವಿಡಿಯೋದಲ್ಲೂ ಒಂದು ಮೆಸೇಜ್ ಹಾಕ್ತಾರೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತೇಳಿ ಡೈಲಿ ಒಂದು ಸಲ ಜೈ ಶ್ರೀರಾಮ್ ಅಂತೇಳಿ ಹಾಕ್ತಾನೇ ಇರ್ತಾರೆ. BC ರೋಡ್ ಬಂದಾಗ ಅವರ ನೆನಪು ಬರ್ತೈತೆ. ಯಾಕಪ್ಪ ಟೋಲ್ ಓಪನ್ ಆಗು. BC ರೋಡ್ ಬಂದಾಗಲ್ಲ ಅವರ ನೆನಪು ಆಗ್ತೈತೆ. ಹೋಗೋಣ ಹಂಗೆ. ಇವತ್ತು ಒಂದು ನಂದು ಲೈಫ್ ಜರ್ನಿ ಪಾರ್ಟ್ 5 ಹಾಕಿದ್ದೆ. ಅದರಾಗೂ ತುಂಬ ಜನ ತುಂಬ ಮೆಸೇಜ್ ಹಾಕಿದಾರೆ. ತುಂಬ ಖುಷಿ ಆಯಿತು. ಹೋಗೋಣ ದೇವರು, ಹೋಗೋಣ, ಆಮೇಲೆ ಮಾತಾಡುವಂತೆ. ಗೇಟ್ ಓಪನ್ ಆದಮೇಲೆ ಹೋಯ್ತಾ ಇರಬೇಕು. ನಮ್ಮ ಗಾಡಿ ಬರ್ತಿದ್ದಂಗೆ ಗೇಟ್ ಓಪನ್ ಆಗ್ಬಿಡ್ತು. ತುಂಬ ಜನ ಮೆಸೇಜ್ ಹಾಕಿದಾರ, ಎಲ್ಲರಿಗೂ ಖುಷಿ ಆಯಿತು. ಆಮೇಲೆ ಒಬ್ಬರು ಏನೋ ಒಂದು ನಿಮಿಷ ನೋಡ್ತೀನಿ ತಡ್ರಿ, ಒಬ್ಬರು ದಾದಾಪೀರ್ ಅಂತೇಳಿ ಒಂದು ಮೆಸೇಜ್ ಹಾಕಿದ್ದಾರೆ. ಪಾರ್ಟ್ 6 ಬೇಗ ಬರಲಣ್ಣ, ಭಾಳ ಖುಷಿ ಆಯಿತು. ಹಾಗೆ ವಿಡಿಯೋದಲ್ಲಿ ನನ್ನ ಹೆಸರು ದಾದಾಪೀರ್ ಅಂತೇಳಿ ವಿಡಿಯೋದಲ್ಲಿ ಒಂದ್ಸಲಿ ಹಾಯ್ ಹೇಳಿ ಅಂತೇಳಿ ಮೆಸೇಜ್ ಹಾಕಿದ್ದಾರೆ. ಹಾಯ್ ಬ್ರದರ್, ದಾದಾಪೀರ್ ಬ್ರದರ್ ಹಾಯ್. ಹೀಗೆ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ಸದ್ಯಕ್ಕೆ ನಾವು ನಮ್ಮ ಜರ್ನಿ ಕಡೆ ಗಮನ ಕೊಡೋಣ. ಮೊಬೈಲ್ಗಳೆಲ್ಲ ಹಿಡ್ಕೋಬಾರ್ದು ಸ್ವಲ್ಪ. ಈಗ ಆಲ್ರೆಡಿ 3 ಗಂಟೆ ಕಾಣ್ತಿರ್ಬೋದು ನಿಮಗೆ. 3 ಗಂಟೆ ಆಲ್ರೆಡಿ. ಅಲ್ಲಿ ಹೋಗೋಷ್ಟೊತ್ತಿಗೆ 6 ಗಂಟೆ ಆಗ್ಬೋದು. ಹೋಗ್ಬೇಕು, ಟೈಮ್ ವೇಸ್ಟ್ ಮಾಡೋದು ಬೇಡ. ಹೋಗೋಣ ಬರ್ರಿ. ಕೇರಳ ಬಾರ್ಡ್ರಲ್ಲೇ ಇದ್ದೀನಿ ಸ್ನೇಹಿತರೆ. ಟೈಮು 3:40 3:50 ನೋಡಿ. ಇಲ್ಲಿಂದ ಈ ಕಡೆ ಕೇರಳ, ಇದೆಲ್ಲ ನಮ್ಮ ಕರ್ನಾಟಕ ಸೇರುತ್ತೆ. ಇಲ್ಲಿಂದ ಈ ಕಡೆ ಇದೆಲ್ಲ ಕೇರಳ. ಮಳೆ ಮಾತ್ರ ಸಿಕ್ಕಾಬಡೆ ಹೋಯ್ತೈತಪ್ಪ. ಮಳೆ ನೋಡ್ಬೋದು, ಎಲ್ಲ ಕೇರಳ. ಕರ್ನಾಟಕ ಬಿಟ್ಟು ಕೇರಳಗೆ ಎಂಟ್ರಿ ಕೊಡ್ತಿದ್ದಂಗೆ ಫಸ್ಟಿಗೆ ಕಾಣೋದು ನೋಡಿ ಲಾಟ್ರಿ. ಇವೆಲ್ಲ ಲಾಟ್ರಿ ಅಂಗಡಿಗಳು ಏಕ ಇರೋದು ನೋಡಿ. ಇವೆಲ್ಲ ನೋಡಿ
ಎಲ್ಲ ಲಾಟ್ರಿ ಅಂಗಡಿಗಳು ನೋಡಿ. ಇದು ಲಾಟ್ರಿ ಅಂಗಡಿನೇ ನೋಡಿ. ಇವೆಲ್ಲ ಲಾಟ್ರಿ ಅಂಗಡಿಗಳು. ನಮ್ಮ ಕರ್ನಾಟಕದಲ್ಲಿ ಲಾಟ್ರಿ ಬ್ಯಾನು, ಕೇರಳದಲ್ಲಿ ಬ್ಯಾನ್ ಆಗಿಲ್ಲ. ಹಂಗಾಗಿ ಎಲ್ಲ ಅದೇನೆ ನೋಡಿ. ಇಲ್ಲಿ ಇಲ್ಲಿಂದ ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ರೋಡೆಲ್ಲ ರೆಡಿ ಮಾಡಿದಾರಂತೆ, ಅಷ್ಟೇ ಗೊತ್ತು ನಮಗೆ. ಬೋಲ್ಡ್ ಹಾಕ ನೋಡಿ ಇಲ್ಲಿ. ಗಾಡ್ಸ್ ಓನ್ ಕಂಟ್ರಿ ಹಾರ್ಟ್ಲಿ ವೆಲ್ಕಮ್ ಯು ಅಂತ ಹಾಕೋನೆ. ಇದು ಫಾರೆಸ್ಟ್ ಚೆಕ್ ಪೋಸ್ಟು. ಫಾರೆಸ್ಟ್ ಐಟಮ್ಗಳೇನ ತುಂಬ್ಕೊ ಬಂದರೆ ಇಲ್ಲಿ ಚೆಕ್ ಮಾಡಿಸ್ಕೊಂಡು ಹೋಗೋದು. ಇದು RTO ಆಫೀಸ್. ಇಲ್ಲಿ ಕೆಂಪು ಕಲರ್ ಬೋರ್ಡ್ ಕಾಣ್ತಲ್ಲ, ಅದು ಆ ಬಾರ್ಡ್ರ್ RTO ಇಲ್ಲ. ನಿಮಗೆ TP ಹಾಕ್ಬೇಕಂದ್ರೆ ಇಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಹೋಗಿ ಅವ್ರು ಮಲಗಿರ್ತಾರೆ, ಎದ್ದು TP ಹಾಕ್ಸ್ಕೊಂಬರ್ಬೋದು. ಇಲ್ಲಾಂದರೆ ಆನ್ಲೈನಲ್ಲಿ ಹಾಕ್ಕೊಂಬರ್ಬೋದು. ಆ ಥರ ಮಾಡ್ಬೋದು. ನಮ್ಮದು ಆಲ್ ಇಂಡಿಯಾ ಪರ್ಮಿಟ್ ಇರೋದ್ರಿಂದ ನಮ್ದು ಯಾವುದೂ ಸಮಸ್ಯೆ ಇಲ್ಲ. ನಾವು ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಬರ್ಬೋದು. ಕನ್ಯಾಕುಮಾರಿ 696, ಕಾಸರಗೋಡು 32. ಹಾಂ, ಕಾಸರಗೋಡು 32, ಅತ್ತಾಗೊಂದು 15. 45-50 ಕಿಲೋಮೀಟ್ರ್ ಹೋಗ್ಬೇಕಿನ್ನು. ರೋಡ್ ಫುಲ್ಲು ಕಂಪ್ಲೀಟ್ ಆಗೈತೆ ಇಲ್ವೋ ಗೊತ್ತಿಲ್ಲ, ನೋಡೋಣ. ಒಟ್ನಲ್ಲಿ ಕೇರಳ 4 ಗಂಟೆಗೆ ಎಂಟ್ರಿ ಕೊಟ್ಟಿದ್ದೀನಿ, 3:50ಕ್ಕೆ. ಓಪನ್ ಆಗಿರಂಗೈತೆ ನೋಡಿ. ಇಲ್ಲಿ ಸೈಕಲ್ಲು, 2 ವೀಲರು, ಆಟೋ, ಎತ್ತಿನ ಗಾಡಿ, ಟ್ಯಾಕ್ಟ್ರು ಎಲ್ಲ ನೋ ಎಂಟ್ರಿ. ಅವೆಲ್ಲ ಈ ರೋಡಲ್ಲಿ ಬರೋಂಗಿಲ್ಲ. 80, 100 ಸ್ಪೀಡು. ಆ ಕಡೆ 80, ಈ ಕಡೆ 100, ಆ ಕಡೆ 100 ಸ್ಪೀಡು. ನಾವು 100 ಎಲ್ಲ ಹೊಡೆಯೋಂಥದ್ದೇನಿಲ್ಲ, ಆರಾಮಾಗಿ ಹೋಗೋಣ ನಾವು. ಫೈನಲ್ಲಾಗಿ 5:45ಗೆ ಪಾಯಿಂಟ್ ರೀಚ್ ಆಗಿದ್ದೀವಿ. ಮಳೆ ಅಂತೂ ಉಯ್ದಂಗೆ ಹೋಗ್ತಾಯಿತ್ತು. ಇಲ್ಲೊಂದು ಗಾಡಿ ನೋಡಿ, ಸಾಕಾದಾಗ ಮಾಡ್ಸೋದು. ಉಯ್ದಂಗೆ ಉಯ್ತಾನೆ ಐತೆ ಮಳೆ. ಟೈಮು 5:45, ಪಾಯಿಂಟಿಗೆ ರೀಚ್ ಆಗಿದ್ದೀವಿ. ಸಿಂಹ ಇದೆ ಗೋಡನು. ಮಲಿಕೊಳ್ಳೋಣ ಇವಾಗ, ಸದ್ಯಕ್ಕೆ ಮಲಿಕೊಳ್ಳೋಣ. ಬೆಳಗ್ಗೆ ಎದ್ದು ನೋಡೋಣ. ಎಲ್ಲರಿಗೂ ಗುಡ್ ನೈಟ್.